ಹೆಂಗಿದೆಯಾ ಶಾಂತಕ? ಅಯ್ಯೋ ಪುಣ್ಯಾತ್ಗಿತ್ತಿ, ನಾ ಆರಾಮದೇನಿ. ನೀ ಯಾವಾಗ ಬಂದೆ? ನಾನು ಬೆಳಗ್ಗೆನ ಬಂದೆ ಶಾಂತಕ. ಬಂದಕ್ಕೆ ಅಂಗಳ ಬಾಗ್ಲ ನೋಡ ಆಕಾರ ಇದ್ದಿದ್ದಿಲ್ಲ. ಊಟ ಕಸ ಹೊಡೆದು ಒಗಾತ್ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ಒಂಚೂರು ನಾಷ್ಟಕ್ಕೆ ಮಾಡ್ಕೊಂಡು ತಿಂದು ಮನಿದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಚಾವಿ ಹಾಕೊಂಡು ಇತ್ತಾಗ ಬಂದು ನೋಡು. ಅಯ್ಯೋ ಗಿರ್ಜಿ, ನೀ ಬಂದಿದ್ದೆ ಎಷ್ಟು ಖುಷಿ ಆತ್ಲೆ. ಮಾತಾಡಕ ಏನಾರ ಹೇಳ್ಬೇಕು ಕೇಳ್ಬೇಕು ಅಂದ್ರೆ ಜೋಡ ಇಲ್ದಂಗ ಆಗ್ಬಿಟ್ಟಿತ್ತ. ಯವ್ವ ತಲಿ ಕೆಟ್ಟಂಗ ಆಗ್ಬಿಟ್ಟಿತ್ತು ನೋಡಿ ನನಗಂತೂ ಹೊತ್ತಾಗ. ಪಾರಕ್ಕಿದ್ಲಲ್ಲ ಶಾಂತಕ, ನಾ ಇಲ್ಲಂದ್ರೆ ಅಕ್ಕಿ ಜೋಡಿ ಮಾತಾಡ್ಕೊಂಡು ಕುಂದಿರ್ತಿತ್ತವ. ಅಯ್ಯೋ ಎಲ್ಲಿ ಮಾತಾಡದ ಇವ? ಪಾರಕ ಹೋದ ವಾರ ಗುರುವಾರನ ಬುಧವಾರನ ಬಂದಿದ್ ನೋಡು. ನಾವು ಎಂದ ಇಡ್ಲಿ ಮಾಡಿದ್ವಿ? ಇಲ್ಲ ಇಲ್ಲ, ಬುಧವಾರ ಬಂದಿದ್ ನೋಡಿ ಇಡ್ಲಿ. ಅವತ್ತು ಹೌದು, ಇಡ್ಲಿ ಮಾಡಿದ್ದಿನ 2 ಇಡ್ಲಿ ಹಾಕೊಟ್ಟಿದ್ ನೆನಪು ನನಗೂ. ಬುಧವಾರ ಬಂದಕ್ಕಿ. ಈ ಬುಧವಾರಕ್ಕೆ 8 ದಿನ ಆಯ್ತು. ನಿನ್ನೆ ಗುರುವಾರ 9, ಇವತ್ತು 10. ಇಷ್ಟು ಹೊತ್ತಾದ್ರೂ ಇಲ್ಲ. ಇನ್ನು ಇವತ್ತು ಬರ್ತಾಳಿಲ್ಲ ನನಗೆ ಗೊತ್ತಿಲ್ಲ. ಒಟ್ಟ ಈಗ ಏನಾಗ್ಬಿಟ್ಟೈತಿ ಅಂದ್ರ ಪುರ್ಸತಿಲ್ಲ ಅಕ್ಕಿಗೂ. ಮಗಳು ಮನೆಗೆ ಬರೋದು ಹೋಗುದು ಮಾಡಾತಾಳಂತೆ. ಮೊಮ್ಮಗಳು, ಆಮ್ಯಾಗ ಮಗನ ಮಕ್ಕಳು, ಮತ್ತೆ ಸೊಸಿ ದೊಡ್ಡ ಮನಿ ಒಂದಾಗ್ಬಿಟ್ಟತೆ. ಕೆಲಸ ಅದು ಇದು ಅಂತೇಳಿ ಆಮೇಲೆ ಅದು ಏನ ಎಂಥದ್ದು ಹೆಣಿಕಿ ಹೆಣಿಯೋದನ್ನು ತೊಗೊಂಬಂದ್ಬಿಟ್ಟಾರಂತ. ಅದನ್ನ ಹೆಣದ ಇಷ್ಟು ಕೊಟ್ರೆ ರೊಕ್ಕ ಅಂತ ಅದನ್ನ ಬೇರೆ ಮಾಡಾಕತ್ತಾಳ. ಒಟ್ಟ ಕೈ ಪುರ್ಸತ್ತಿಲ್ಲ ನೋಡು. ಎಷ್ಟೋ ವಿಚಾರಗಳು ನಮ್ ಗಿಡ್ಮೂಳಿ ಹೊಟ್ಯಾಗ ಸಿಕ್ಕೊಂಡವು. ಹೇಳಕ್ ಯಾರು ಇಲ್ಲಲ್ಲ ಮತ್ತೆ. ಗೌಡ್ರೆ ನೀವಂತರೂ ಅವ್ರಿಗೆ ಏನವ ಮಾತಾಡ್ತಾರ ಹಂಗ. ಹೆಂಗ್ ನಡ ಶಾಂತಕ ವ್ಯಾಪಾರ ಬಜ್ಜಿ ಮಿರ್ಚಿದೆ? ಓ ಗಿರ್ಜಿ, ನೀನಂತೇಳಿ ಸುಳ್ಳು ಹೇಳೋದೇನ ಖರೇನ ಚಲೋ ನಡ್ಯಾಕತ್ತೈತೆ ನೋಡ್ಲೆ. ಭಾಳ ಅಂದ್ರೆ ಅಗದಿ ಚಲೋ ನಡ್ಯಾಕತ್ತೈತಪ್ಪ ವ್ಯಾಪಾರ. ಖುಷಿ ಆಗತ್ತೈತೆ ನನಗಂತರು. ಹೌದನ ಶಾಂತಕ? ಆಗ್ಲವ, ಆಗ್ಲಿ, ಒಳ್ಳೇದಾಗ್ಲಿ. ಬರ್ತೀಯಾ ಮಿರ್ಚಿ ಹಾಕಕ್ಕ? ಇಲ್ಲ ಶಾಂತಕ, ಬೇಜಾರು ಮಾಡ್ಕೋಬೇಡ. ನನ್ನ ಮಗ ಸ್ಟ್ರಿಕ್ಟಾಗಿ ಹೇಳೇ ಕಳ್ಸ್ಯಾನ. ವಯಸ್ಸಾದಂಗೂ ಸ್ವಲ್ಪ ಆರಾಮಾಗಿರವ. ನಿನ್ಗೆ ಏನು ಸಂತಿ ಬೇಕಾ ಏನು ಬೇಕಾ ಮನೆಗೆ ಕೈಯ ಖರ್ಚಿಗೆ ರೊಕ್ಕ ಬೇಕಾ ನಾ ಕೊಡ್ತೇನೆ. ನೀ ಬಜ್ಜಿ ಮಿರ್ಚಿ ಎಲ್ಲ ಮಾಡಾಕೋಬೇಡ. ಎಣ್ಣೆ ಮುಂದೆ ಕುಂತು ಮಾಡಿದ್ರೆ ಎದಕ್ಕೆ ಬರ್ತದೆ ಜಲಮ? ಎಣ್ಣೆ ಮುಂದೆ ಕುಂತು ಮಾಡಿದ್ರೆ ದಮ್ಮು ಕೆಮ್ಮು ಶುರು ಮಾಡ್ಕಿಡ್ಕೊಂಡು ಬೇಕಾಗಿಲ್ಲ ನೀನೇನು ಹೋಗಲ್ಲಿ ಮಾಡೋದು ಅಂತೇಳಿ ಒಂದೇ ಸಮನ ಒದ್ರಾಕತ್ತ. ನಾನು ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಈಗ ಮಾಡಲ್ಲ ಅಂದಿದ್ದಕ್ಕೆ ಸುಮ್ಮನಾಗಿದ್ದೆ. ನನ್ನ ಸೊಸಿ ಇನ್ನಷ್ಟು ದಿನ ಇದ್ದೋಗ್ರಿ ಎತ್ತೀರ, ಇನ್ನಷ್ಟು ದಿನ ಇದ್ದೋಗ್ರಿ. ಯವ್ವ ನನಗಾಗೋದಲ್ಲ, ನಿನ್ನ ಕೈ ಮುಗಿತೇನೆ. ನನಗೆ ಇಷ್ಟು ಒಂದು 2-3 ತಿಂಗಳು ಇದ್ದಿದ್ದೆ ಹೆಚ್ಚು. ನಾನು ಇನ್ನು ನನಗೆ ಇರೋಕ್ಕಾಗೋದಿಲ್ಲ ಅಂತೇಳಿ ಕೊಡ್ಕೊಂಡು ಬಂದು ನೋಡು. ಓ ಈರಮ್ಮ, ಆರಾಮದೇನೆ? ಆರಾಮದೇನ್ರಿ ಗಿರ್ಜಕ್ಕ, ನೀವು ಹೆಂಗದಿರಿ? ಅಲ್ಲ ಗಿರ್ಜಕ್ಕರ, ಅವತ್ತೊಂದು ಮಾತಿಂದ ಎಂಥ ಒಂದು ಅನಾಹುತ ಆಗೋಗ್ಬಿಡ್ತ್ರಿ. ಈರಮ್ಮ, ಶಾಂತಕ ಅಕ್ಕಿ ಕೇಳಿದ್ರೆ ತಪ್ಪೇನೈತೆ? ನಾನಾದರೂ ಈಗ ಅದನ್ನ ಹೇಳ್ಬೇಕು ಅಂತಿದ್ದೆ. ಬೇಜಾರು ಮಾಡ್ಕೋಬೇಡ ಈರಮ್ಮ. ಹಾಳಾದ ಒಂದು ತಪ್ಪು ಕಲ್ಪನೆಯಿಂದ ಎಂಥ ಒಂದು ಕೆಲಸ ಆಗೋಗ್ಬಿಡ್ತ. ನಾ ಖುಷಿ ಕಂಡ್ಲಂದ್ರೆ ತಪ್ಪಾತಂತ ಕೇಳ್ಬೇಕು ಅಂತ ನೋಡಿದೆ. ಎಲ್ಲೂ ಕಾಣ್ಲೂ ಇಲ್ಲ. ಆಕಿ ಫೋನ್ ನಂಬರ್ ನನ್ನ ಕಡೆ ಇದ್ದಿದ್ದಿಲ್ಲ. ಏನು ಅನ್ಕೊಂಡಾಳ ಏನವ? ಗಿರ್ಜಿ, ನೀ ಏನು ಅನ್ಕೋಬೇಡ, ಹಂಗೇನೂ ಆಗಿಲ್ಲ. ಏನು ಖುಷಿ ಮತ್ತಳ್ಳಿ ತಪ್ಪಾಗೈತಿ ಅಂತ ನೀ ಹೇಳಿ ಅಂತೆಲ್ಲ ಹೇಳಿ ಆತ್. ನಾನು ಇರ್ಲಿ ಬಿಡು, ಅವತ್ತು ಹೋಗಿದ್ದ ನಂದ ತಪ್ಪೈತಿ, ನಾನು ಹೋಗಿದ್ದು ಹಂಗ ಇತ್ತು ಅಂತೇಳಿ ಆಕಿನೇ ಬೇಜಾರು ಮಾಡ್ಕೊಂಡ್ಲ. ಓ ಬರ್ಬೇಕು ಮೇಡಮ್ ಅವ್ರು, ಬರ್ಬೇಕು ಬರ್ರಿ. ಗಿರ್ಜಿ ಯಾವಾಗ ಬಂದೆ ನೋಡ? ಶಾಂತಕ್ ನನಗೆ ಮೇಡಮ್ ಅವ್ರ ಅಂತ. ಮತ್ತ 10 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ಬಂದ್ರೆ ಮತ್ತೆ ಮೇಡಮ್ ಅವ್ರಕ್ಕೆ ನಾವು ದಿನ ಬರ್ತಿದ್ರೆ ಬಾರಲೆ ಅಂತಾಳ. ಅಲ್ಲ ಬಂದೇ ಇಲ್ಲ ಅಂತಲ್ಲ ಈ ಕಡೆನ? ಅಯ್ಯೋ ಏನ್ ಮಾಡ್ತೀಯವ, ನನ್ನ ಕೆಲಸನ ಮುಗಿಯೋದಿಲ್ಲ. ಕೆಲಸ ಮಾಡಿ ಸಾಕಾಗೋಕತ್ತ. ಏನವ ಅಂತ ಕೆಲಸ ಮಾಡೋದು? ನೀವು ಹೆಣ್ಮಕ್ಳು ಮಾತಾಡಕತ್ರ ನಿಮ್ದಾರ ಮುಗಿಯೋದಿಲ್ಲ. ಏನಾರ ಮಾಡ್ಕೊರಿ, ನಾವು ಹೊರಗೆ ಹೋಗ್ಕನ್. ಅಯ್ಯೋ ಶಾಂತಕ, ಗೌಡ್ರು ಹೋಗೇ ಬಿಟ್ರಲ್ಲ. ಹೋಲ್ ಬಿಡ, ಇಲ್ಲೇನೈತ್ ಕೆಲಸ? ಹೊರಗೆ ಕುಂದಿರ್ತಾರ ಆರಾಮ್. ಅಲ್ಲ ಪರಕ, 8-10 ದಿನ ಬರ್ಲಾರ್ದಂಗೆ ಇರ್ತೀಯಲ್ಲ, ಏನ್ ಕೆಲಸ? ನಾನ ಬರ್ಬೇಕು ಅಂದ್ರೆ ನಿಮ್ಮ ಮನಿ ಯವ್ವ ಕೆಟ್ಟ ಏರ್ಕೆ ಐತೆ ಯವ್ವ ರೋಡ್. ನನಗೆ ವಯಸ್ಸನ್ನ ಬರ್ಬರ್ತಾ ಹತ್ತಿಳ್ಯಾಕ ಆಗದೇ ಇಲ್ಲ ಬಿಡ ಪರಕ. ಹಂಗೆ ಬಿಟ್ರೆ ಏನು ಬರಬಾರ್ದಂತೇನಲ್ಲ. ಅದು ಅಲ್ಲದೆ ನೋಡ್ತೀನಿ ಇನ್ನ ಯವ್ವ ಈ ಬಜ್ಜಿ ಮಿರ್ಚಿ ಅಂಗಡಿ ಮಾಡಾಕತ್ತಾಗಿಂದಾನು ಪುರ್ಸತ್ತನ್ನದ ಜನ್ಮಕ್ಕೆ ಸಿಕ್ಕಿಲ್ಲ ನನಗೆ ಸ್ವಲ್ಪ. ಅಲ್ಲೆಲ್ಲ ಮುಗಿಸಿ ರಾತ್ರಿ 10 ಗಂಟೆಗೆ ಬರೋದು, ಉಣ್ಣೋದು, ತಿನ್ನೋದು, ಮಲಗೋದು, ಬೆಳಗ್ಗೆ ಎದ್ದು ಮತ್ತೆ ಮನೆಯನ್ನ ಕೆಲಸ ಎಲ್ಲ ಪಾಪ ನಮ್ಮ ಈರಮ್ಮ ಮಾಡ್ತಾ ಬಿಡು. ನನ್ನೇನಿಲ್ಲ, ಸಂಜೆ 4 ಗಂಟೆ ಮಟ ಏನು ಕೆಲಸ ಇರಲ್ಲ. ಆದರೂ ಮನುಷ್ಯಾಗ ಒಂಥರ ಬೇಸರನ ಎಲ್ಲರೂ ಹೋಗಾಕ ಬರಾಕಂದ್ರೆ. ಅಯ್ಯೋ ಶಾಂತಕ, ನಂದರ ಏನಂತ ಮಾಡಿ ಇವ ಹಂಗಾಗೈತಿ. ಅಯ್ಯೋ ನಮ್ಮತ್ತಿಗೆ ಯಾಕೋ ಆರಾಮಿಲ್ಲ, ಹಾಸಿಗೆ ಹಿಡ್ದಂಗೆ ಆಗೈತಿ ಒಂದಳತಿ. ಏನು ಹೋಕಾಲ್ ಬಂತ, ಏನು ಸುಡ್ಗಾಡತ್ತಾಗ ನಮ್ಮ ನಾದ್ನಿ ಅದೊಂದು ಬಂದು ಜೋಡ್ ಆಗಿಬಿಟ್ಟತ್ ಮನ್ಯಾಗ. ಅದೊಂದು ಆಮ್ಯಾಗ ಇದು ಏನದು ಏನಾರ ಕೆಲಸ ಬಗ್ಸಿ ಆಗ್ಬೇಕು ಮಾಡ್ಬೇಕು ಅಂದ್ರೆ ಪಾರ್ವತಿ 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 ಒಂದೇ ಸಮನೆ ಪಾರ್ವತಿ ಪಾರ್ವತಿ. ನನ್ನ ಹೆಸರನ್ನ ಆ ದೇವ್ರ ಹೆಸರದ ಅಷ್ಟು ಸಲ ಜಪ್ಸಾಳ ಇಲ್ಲ ಗೊತ್ತಿಲ್ಲ, ನನ್ನ ಹೆಸರು ಜಪಿಸ್ತಾಳ ಆತರಿ. ಚಾ ಬೇಕಂದ್ರೆ ನಾನೇ ಕೊಡ್ಬೇಕು, ನಾಷ್ಟಾ ಬೇಕಂದ್ರು ನಾನೇ ಕೊಡ್ಬೇಕಪ್ಪ. ಆ ಹುಡುಗಿ ಕೊಡಕ್ಕೆ ಹೋದ್ರೆ ಒಟ್ಟ 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 ಅನ್ನೋದು ಆ ಹುಡುಗಿಗೆ ಒಂದಳತಿ. ಹಂಗಾಗಿ ಅಕ್ಕಿ ಅತ್ತಿಯರ ನಿಮ್ಮ ಕಾರ್ ಬೀಳ್ತೇನೆ, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೇನೆ, ನೀವೇನು ಕೈ ಇಡಬೇಡ್ರಿ, ನೀವು ಅಮ್ಮನೊಂದು ನೋಡ್ಕೊಂಬಿಡ್ರಿ. ನನ್ನ ಕೈಲಿ ಹೋಗಿ ಆ ರೂಮಿನ ಬಾಗಲ್ದಾಗ ನಿಲ್ಲಕ್ಕಾಗೋದಿಲ್ಲ, ನಿಮ್ಮ ಕಾರ್ ಬೀಳ್ತೇನೆ ಅಂತದ ಪಾಪ. ಏನು ಮಾಡ್ತಿ ಹೇಳಿ ನೋಡೋಣ. ಹಂಗಾಗಿ ತೆಲಿ ಕೆಟ್ಟು
ಅಯ್ಯೋ ತಾಯಿ ಬ್ಯಾ ಬಿಡವ ನಾ ಮಾಡ್ತೇನೆ ಅಂತೇಳಿ ನಾನು ಹೋಗೋದಾಗೈತೆ ಶಾಂತಕ್ಕ. ನನಗೆ ಸಾಕಾಗಿ ಹೋಗೈತೆ ವಾತಾಗ. ಅದ್ರಾಗೂ ನಮ್ಮ ಮೊದ್ಲೆಲ್ಲ ನಮ್ಮ ಈಕಿ ಯಾರು ಮೀನಾಕ್ಷಿ ಆಕಿ ಮಗಳು ಬರ್ತಿದ್ದಿಲ್ಲ ಮನೆಗೆ. ಈಗ ಏನಾಗ್ಬಿಟ್ಟೈತಿ ಆಕಿನೂ ಬರ್ತಾಳೆ ಈಗ ಮನೆಗೆ. ಎಲ್ಲ ಬರೋದು ಖುಷಿನೇ ನನಗೆ. ಅಂದ್ರೆ ಇಬ್ರು ಸೇರಿ ಜೊತೆಲೆ ಬಂದು ಹಿಂಗೆ ವಸ್ತಿ ಅದು ಇರ್ತಿದ್ದಿಲ್ಲ. ಈಗ ಏನಾಗ್ಬಿಟ್ಟೈತಿ ಈ ಮುದುಕಿ ಮೂಲಿ ಸೇರಿಂದ ಈಕಿ ಮೀನಾಕ್ಷಿನೂ ಜೋರಾಗ್ಬಿಟ್ಟಾಳೆ. ಈಗ ಬೈತಾಳೆ ಆಕಿ. ಎರಡೆರಡು ದಿನ ವಸ್ತಿ ಇರ್ತಾಳ. ನನ್ನ ಕೆಲಸ ಮುಗಿಯೋದೇ ಇಲ್ಲ. ನನ್ನ ಮೊಮ್ಮಗ ಒಂದು ಓದ್ ಮುಗಿಸಿ ಅದು ಬಂದೈತಿ. ಮುಗಿಸೋನಾಗ ಈಗ ಪಾಸ್ ಆಗಿಂದ ಬಂದಾನ ಇಲ್ಲಿಗೆ. 10ನೇ ಪಾಸ್ ಆತಲ್ಲ. ಇಲ್ಲೇ ಊರಾಗ ಓದ್ತಾನೆ ನಾನು ಹಾಸ್ಟೆಲಿಗೆ ಹೋಗೋದಿಲ್ಲ ಅಂತೇಳಿ ಅವ್ನು ಬಂದು ಕುಂತಾನ. ಏನು ಮಾಡ್ತಿ ಹೇಳಿ ನೋಡೋಣ. ಓ ಹೌದನ? ಏನಾಗಿತ್ತಂತೆ ನಿಮ್ಮ ಅತ್ತಿಗೆ? ವಯಸ್ಸಾಗೈತಲ್ಲ, ದಮ್ಮು ಕೆಮ್ಮು ಸುಸ್ತು, ಒಂಥರ ಕೂಳು ದೌಡು ಸೇರಲ್ಲ, ಸುಸ್ತು, ಒಂಥರ ಮಕ್ಕೊಂಡಲ್ಲೇ ಮಕ್ಕೋಬೇಕು, ಕುಂತಲ್ಲೇ ಕುಂದಿರ್ಬೇಕು ಅಂತ ಒಂಥರ ಅಸ್ತಮಾನ ಸೇರಿದಂಗೆ ಆಗೈತಿ. ಅಷ್ಟಾದ್ರೆ ಏನು ಸೊಕ್ಕೇನು ಕಮ್ಮಿ ಇಲ್ಲ ಗಿರ್ಜಿ. ಮತ್ತೆ ಸೊಕ್ಕು ಬೇಕಾದಟ್ಟೈತಿ. ಮಗಳು ಕುಚ್ಚು 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 ಹಚ್ಚಿರ್ತಾಳ. ಅಲ್ಲ ಮಗಳಿಗೆ ಹೇಳಲ್ಲ, ನಿಮ್ಮ ಅವ್ಗೆ ಏನು ಬೇಕಾದನ್ನು ಮಾಡವ, ಮತ್ತೆ ನನಗೆ ಒಬ್ಬಕ್ಕೆ ಗಂಟು ಬಿದ್ರೆ ನಾನು ಅದು ಏನು ಮಾಡಲಿ ಅಂತೇಳಿ. ಮತ್ತೆ ಮಗಳು ಬಂದು ಕುಂತಿರೋದಾರ ಎದಕ್ಕಿಲ್ಲ? ಅಯ್ಯ ಶಾಂತಕ್ಕ, ಮಗಳು ಬೀಗ್ತಾರ್ಗಿಂತ ಬೀಗ್ತಿ. ಇನ್ನು ಬೀಗ್ರರ ಎದ್ದು ಒಂಥರ ಮುಜುಗರ ಆಗಿ ಒಂದು ಚಾ ವಾಟೆ ಸರಿಸಿಡ್ತಾರ ಏನ ಎಟ್ಟು ಹೇಳೋದಿವ್ರಿಗೆ ಅಂತೇಳಿ. ಇನ್ನು ಈಕೆ ನೋಡ್ಬೇಕು, ನಮ್ಮ ಅತ್ತಿಗೆ ಮಾಡೋ ಜೊತೆಗೆ ಈಕಿಗೂ ಮಾಡ್ಬೇಕಾಗೈತಿ. ಓ ಹಂಗಾದ್ರೆ ಭಾರಿ ಕಷ್ಟ. ಮತ್ತೆ ಶಾಂತಕ್ಕ ಅಂದಂಗೆ ಗಿರ್ಜಿ, ನಮ್ಮ ಈಕಿಗೆ ಮಂಗಳಾಗ ಹೆಣ್ಣಾತ. ಅಯ್ಯೋ ದೇವ್ರೆ, ಹೌದನ ಶಾಂತಕ್ಕ? ಅಯ್ಯೋ ಚಲೋ ಆತ್ ಬಿಡ. ನಾನು ಕೇಳ್ಬೇಕಂದಕ್ಕೆ ನೆನಪಾಗಿದ್ದಿಲ್ಲ ನೋಡು. ಹೋಗ್ಬಂದ್ರೆ ನೋಡ್ಕೊಂಬಂದ್ರೆ? ಇಲ್ಲ ಎಲ್ಲೇ ಈಗ ಹೆಸರಿಡ್ತಾರಲ್ಲ ಆದ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರಾತ. ಒಮ್ಮೆ ಹುಡುಗೊಂದು ಅಂಗಿ ತೊಗೊಂಡು ಹೋದ್ರಾತ ಅಂತ ಅನ್ಕೊಂಡು ಸುಮ್ಮನಾದ್ವಿ. ಅದು ಅಲ್ಲದೆ ಈಗ ಏನಾಗಿತ್ತು, ಅವಾಗ ಹಡ್ದ ತಕ್ಷಣ ಹೋಗ್ಬೇಕಂದ್ವಿ. ನನ್ನ ಮಗಂದು ಗೊತ್ತಲ್ಲ ನಿನಗೆ, ಏನು ಹೋಗಿ ಏನು ಮಾಡ್ತೀರಿ ಮಾಡೇ ಮಾಡ್ತೀರಿ, ನೀವು ಒಬ್ಬಕ್ಕೆ ಹೋಗುವಂತಿ ಸುಮ್ಕಿರಿ, ಈಗೇನು ಅವಶ್ಯಕತೆ ಇಲ್ಲ ಅಂತ ಕಿರಿ 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 ಮಾಡಕ್ಕೆ ಹಾಕೊಂಡ. ಈಗ ಏನು ಟೆನ್ಷನ್ ಇಲ್ಲ. ಅದಕ್ಕೆ ಹೆಸರಿಡೋದಿನ ಸಾದ್ರ ಮಾವನ ತೊಡಿ ಮ್ಯಾಗ ಇದೇನು ಜೋಳ ತಗ್ಸಕ್ಕಾತು, ಹೆಸರು ಇಡಾಕಾತು ಎಲ್ಲ ಬೇಕಲ್ಲ. ಸಾದ್ರ ಹತ್ತಿನೂ ಬೇಕು, ಸಾದ್ರ ಮಾವನು ಬೇಕು. ಹಂಗಾಗಿ ಈಗ ಸಾದ್ರ ಹತ್ತೇನಕರ ಏನೈತಿ, ಎಲ್ಲರೂ ಸೇರ್ ಮಾಡೋದೀಗ. ನನ್ನ ಮಗನೂ ಬರ್ತೀನಿ ಅಂತ ಹೇಳೋಣ. ಹೌದನ ಶಾಂತಕ್ಕ? ಚಲೋ ಆತ್ ಬಿಡ. ಅಲ್ಲ ಅದು ಹೆಂಗೆ ಕೂಡಿದ್ರವ್ರು ನಿಮ್ಮ ಮಾವ ಅವ್ರ ಮಾವ? ಇಷ್ಟ ಆತ್ ನೋಡು. ಓಹೋ ಹೌದಾ? ಅಡ್ಡಿ ಇಲ್ಲ ಬಿಡು. ಹೆಂಗ ಒಟ್ಟೆಲ್ಲ ಬಗೆ ಹರಿತಲ್ಲ ಅಷ್ಟ ಸಾಕು ಬಿಡು. ಹೌದಲ್ಲ ಶಾಂತಕ್ಕ? ಅದು ಕರೆಯವ. ಅದಕ್ಕೆ ಒಂದು ಚಂದನ ಅಂಗಿ ಅದು ತೊಗೊಂಡು ಹೋಗಿ ನೋಡ್ಕೊಂಡ್ ಬರ್ಬೇಕು ಹುಡುಗಿನ. ನಮ್ಮ ಮಂಗಳಾರತ್ತಿಗೆ ಪಾರ್ಸಿ ಹೊಡೆದತಿ. ಹೌದಾ? ಆಬಕ್ಕಿತ್ತಾಳಕ್ಕಿಗೆ? ಆಬಕ್ಕಿತ್ತು ಭಾಳ ಹಗಣಿಗಿತ್ತಿದ್ಲಕ್ಕಿ ಕರೆನ. ಆಬಕ್ಕಂತಾರಿಗೆ ಹಂಗೆ ಆಬಕ್ಕ ಶಾಂತಕ್ಕ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರ್ನಿ. ಹೌದಾ ಶಾಂತಕ್ಕ? ಅಂತಾರಿಗೆ ಪಾಪ ಗೀಪ ಅನ್ನಕ್ಕೆ ಹೋಗ್ಬಾರ್ದು. ಅಟ್ಟಾದ್ರೆ ಏನು ಬುದ್ಧಿ ಕಲಿತಾವಂತ ಮಾಡಿ. ಕೆಲವೊಬ್ರು ಇರ್ತಾರಲ್ಲ ಶಾಂತಕ್ಕ, ಏನ ಹುಟ್ಟಿದಾಗಿನಿಂದ ಹಿಡಿದು ಸಾಯಿ ಮಟನೂ ಅವರು ಒಂದು ಇಂಚು ಬದಲಾಗೋದಿಲ್ಲ. ಅವ್ರ ಹೊಲಸು ಗುಣ ಅದನ್ನ ಇಟ್ಕೊಂಡೇ ಸತ್ತೋಗ್ಬಿಡ್ತಾರ ಒಂದೊಂದ್ಸಲ. ಅವ್ರ ಅಪ್ಪನಂತವ ಮನೆಗೆ ಬಂದು ಮಾತಾಡೋದ ಅಂತಿ. ಈಕಿಗೇನು ಈಕಿಗೆ ಬಂದಿದ್ದಿತ್ತವ ದೊಡ್ಡ ರೋಗ? ಈಕಿ ಬದಲಾಗೋದಿಲ್ಲ ಶಾಂತಕ್ಕ. ಸತ್ತ ಮೇಲೂ ಹಿಂಗೆ ಇರ್ತಾರೆ ಇವರು. ಹೌದು ಗುಟ್ಟು ಕುಂದ್ರ ಮಟನೂ ಹಿಂಗೆ ನೋಡಿ ಶಾಂತಕ್ಕ. ಕುಣ್ಯಾಗ ಹೋಗೋ ಮಟ್ಟ ಅವೇನು ಕಲ್ತು ಬುದ್ಧಿ ಬಿಡೋದಿಲ್ಲ. ಅಲ್ಲ ಏನಮ್ಮ ಬಂದು ಎಷ್ಟೊತ್ತವ್ರಿಬ್ರು ಒಂಥರ ಚಾನಾರ ಮಾಡ್ಕೊಂಬರೋಗ? ಅಯ್ಯೋ ನೀವು ಮಾತಾಡತ್ರಲ್ಲ ಅತ್ತಿ, ಹಂಗೆ ನಿಂತ ಬಿಟ್ಟೆ. ತಡಿ ಮಾಡ್ಕೊಂಬರ್ತೀನಿ. ಹಂಗ ಯಾಡು ಹಪ್ಪಳನೂ ಕರ್ಕೊಂಬ ಅನ್ನಾಕ. ಅಲ್ಲ ಖುಷಿ, ಏನೋ ನಿಮ್ಮ ಫ್ಯಾಮಿಲಿ ಒಳಗೆ, ಮನೋಜ್ ಫ್ಯಾಮಿಲಿ ಒಳಗೆ ಮದುವೆಗೆ ಒಪ್ಕೊಂಡ್ರಂತೆ. ಹೌದಾ? ಯಾರು ಹೇಳಿದ್ದು? ಸಾಕು ನಾಟಕ ಮಾಡಬೇಡ. ಯಾರು ಯಾಕೆ ಹೇಳ್ಬೇಕು? ಮನೋಜೆ ಎಲ್ಲರ ಮುಂದೆ ಹೇಳೋಣ. ಅಂತೂ ಲಕ್ಕಿ, ನೀನು ಲಕ್ಕಿ ಬಿಡಮ್ಮ. ನಮ್ದು ನೋಡು ಈ ಥರ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗತ್ತೆ? ಈ ಥರ ಅಂದ್ರೆ ಏನಾಯ್ತು? ತಗ್ಸೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ ಈಗ. ಅದಕ್ಕೆ ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂದ್ಕೊಂಡಿನಿ. ಅಜ್ಜಿ ಊರಿಗ? ನಿಂಗೆ ಅಜ್ಜಿ ಅದಾರ? ನನ್ನ ತಾಯಿಯವ್ರ ತಾಯಿ ಅದಾರ ನೋಡು. ನಾ ಹೇಳ್ತೀನಲ್ಲ, ಈಗ ಅಲ್ಲಿ ಹೋಗಿ ನೀನು ಪಾಪು ಡೆಲಿವರಿ ಆದರೆ ಅವ್ರಿಗೆಲ್ಲ ಮರ್ಯಾದೆ ಹೋಗಲ್ಲ. ನಾನು ಯಾಕೆ ಮದುವೆ ಆಗಿಲ್ಲ ಅಂತ ಹೋಗ್ತೀನಿ, ಲವ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ ತಾಳಿ ಕಟ್ಕೊಂಡೆ ಹೋಗ್ತೀನಿ. ಪ್ರಕಾಶ್ ಬರ್ತೀನಿ ಅಂತ ಹೇಳೋಣ. ಎದಕ್ಕೆ? ನಾಟಕ ಮಾಡಕ್ಕೆ. ಅವತ್ತೊಂದಿನ ಊರಿಗೆ ಹೋಗೋದಿನ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳೋಣ. ನನ್ನ ಅಜ್ಜಿಗೆ ನಾನಂದರೆ ಇಷ್ಟ. ಇಲ್ಲ ಅಜ್ಜಿ ನಂಗೆ ಇಷ್ಟ ಆಗಿದ್ರು ನನ್ನ ಅವ್ವ ಮಮ್ಮಿ ಒಪ್ಪಲಿಲ್ಲ, ಅಪ್ಪನೂ ಒಪ್ಪಲಿಲ್ಲ, ಅದಕ್ಕೆ ಲವ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ ಹೇಳಿ ಪ್ರಕಾಶ್ನ ಕರ್ಕೊಂಡೋಗಿ ಅಜ್ಜಿಗೆ ಪರಿಚಯ ಮಾಡಿಸಿ ಊರಿಂದ ಕಳಿಸ್ಬಿಡ್ತೀನಿ ವಾಪಸ್. ಮಮ್ಮಿ ಪಪ್ಪ ಅಂತರೂ ಅವ್ರೇನು ಜೊತೆಯಾಗಿ ಅಂತರೂ ಬರಲ್ಲ. ಬಂದರೂ ನನ್ನ ಏನು ವಿಚಾರಿಸಲ್ಲ. ಅವ್ರಿಗೆ ನನ್ನ ಕಾಟ ತಪ್ಪಿದ್ರೆ ಸಾಕು ಅನ್ನಂಗೆ ಆಗಿತ್ತು. ಖರ್ಚಿಗೆ ದುಡ್ಡು ಕೊಡ್ತಿದ್ರು ಹೋಗಿದ್ರು. ನನ್ನ ಮದುವೆ ಆಯ್ತಾ ಬಿಡ್ತಾ ಅಂತ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನ್ನ ಮದುವೆ ಆಗೈತಿ ಅಂತ ಅಜ್ಜಿ ಊರಾಗ ಗೊತ್ತಾಗಿರ್ತೈತಿ. ಆಮೇಲೆ ಡೆಲಿವರಿ ಮಾಡಿಕೊಂಡು ಆ ಪಾಪನ ಹಿಂಗಾದರೂ ಮಾಡಿ ಅದನ್ನೊಂದು ಯಾರಿಗಾದ್ರೂ ಒಪ್ಪಿಸಿ ಅಥವಾ ಇನ್ನೇನೋ ಒಂದು ಗತಿ ಕಾಣಿಸಿ ಬಂದ್ಬಿಡ್ತೇನೆ ಈ ಕಡೆ. ಗತಿ ಕಾಣಿಸಿ ಅಂದರೆ ಅಲ್ಲ, ಸೋ ಸಿಂಪಲ್. ಎಲ್ಲಾದರೂ ಇಟ್ಟು ಬಂದ್ಬಿಡ್ತೇನೆ, ಇಲ್ಲ ರಾತ್ರಿ ಬಿಟ್ಟು ಬಂದ್ಬಿಡ್ತೇನೆ. ಛೀ, ಎಂಥ ಕೆಟ್ಟ ಒಂದು ಹೆಣ್ಣಾಗಿ ಹಿಂಗೆ ಯೋಚನೆ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅದಕ್ಕೆ
ಅಲ್ಲಿ ಇಲ್ಲಿ ಮಕ್ಕಳು ಬಿಟ್ಟೋದ್ರು, ಮಕ್ಕಳನ್ನ ಗಟ್ರದಾಗ ಹೋಗೋದೋದ್ರು, ಕೆರೆಯಾಗ ಹೋಗೋದೋಗ್ಯಾರ, ಅಲ್ಲೇ ಹೊಲ್ದ ಹತ್ರ ಇಟ್ಟೋಗ್ಯಾರ, ತಿಪ್ಪಿ ಗುಂಡ್ಯಾಗ ಇಟ್ಟೋಗ್ಯಾರ ಅಂತಾರಲ್ಲ, ಅದೇನು ಸುಳ್ಳನ? ನಿನ್ನಂತರ ನೋಡೇ ಹೇಳಿರೋದು. ನಿನಗೆ ಏನು ಅನ್ಸಂಗಿಲ್ಲ ನಿನಗೆ? ಅಲ್ಲ, ನಿನ್ನ ಹೊಟ್ಟೆ ಹುಟ್ಟಿದ ಕೂಸಿಗೆ ನೀನೇ ಹಿಂಗೆ ಅನ್ಯಾಯ ಮಾಡಿದ್ರೆ ಹೆಂಗಂತ? ಅಲ್ಲ, ನಿಮ್ಮ ತಿಂಡಿ ನಿಮ್ಮ ಚಟಕ್ಕೆ ನೀವು ಮಾಡ್ಕೊಂಡು ಆ ಹುಟ್ಟಿದ ಮಕ್ಕಳು ಬೀದಿ ಪಾಲು ಮಾಡ್ತಿರಲ್ಲ. ಅದು ಅಲ್ಲದೆ ಹಂಗಿಟ್ಟೋದಾಗ ನಾಯಿ ನರಿ ಜಗ್ಗಾಡ್ತಾವು. ಯಾವ ಪ್ರಾಣಿ ಬಂದು ಏನು ಮಾಡ್ತತೆ ಗೊತ್ತಿಲ್ಲ, ಅಥವಾ ಎಂಥವ್ರ ಕೈಗೆ ಸಿಗ್ತಾವ ಅನ್ನೋದು ಗೊತ್ತಿಲ್ಲ. ಅಲ್ಲ, ಅವು ಸತ್ತೇ ಹೋಗಿರ್ತಾವೆ ಬಿಡು, ಬದುಕಿರೋದು ಎಲ್ಲೋ ಒಂದು ಭಾಳ ರೇರ್. ಇಂಥ ಹೊತ್ನಾಗ ನೀನು ಹಿಂಗೆ ಮಾಡ್ತೀಯಲ್ಲ, ನಿಂಗೆ ಏನು ಅನ್ಸಂಗಿಲ್ಲ ನಿಂಗೆ? ಥೂ, ನೀನಂಥ ಫ್ರೆಂಡ್ ಜೊತೆಗೆ ಅದೀನಲ್ಲ, ನನ್ನ ದೊಡ್ಡ ತಪ್ಪು. ನಿಜವಾಗ್ಲೂ ಹೇಳ್ತೀನಿ, ಆದಷ್ಟು ಬೇಗ ನಾನು ರೂಮ್ ಹುಡುಕ್ತಾ ಇದ್ದೀನಿ, ಸಿಕ್ಕ ತಕ್ಷಣ ಹೋಗ್ತೇನೆ. ಥೂ, ನಿನ್ನ ಜೋಡಿ ಮಾತಾಡೋಗೂ ಅಸಹ್ಯ ಆಕತ್ತೆ ನನಗೆ. ಹೆಣ್ಮಕ್ಳು ದಾರಿ ಬಿಡ್ತಾರ ಅಂತಂದ್ರೆ ಈ ಲೆವೆಲ್ಗೆ ತೀರಾ ಎಂತ ನಾಲಾಯಕದೀಯ ನೀನು? ನಿಂಗೆ ಈಗ ಗೊತ್ತಾಗಲ್ಲ ಏನ? ಗೊತ್ತಾಕೈತಿ ನಿಂಗೆ ಒಂದಿನ, ಗೊತ್ತಾಕೈತಿ. ಸಾಕು ಸುಮ್ಮನಿರೆ, ನೀನೇನು ದೊಡ್ಡ ಸಾಚಾಗತ್ತೆ ಮಾತಾಡಕ್ಕೆ ಹೋಗಬೇಡ. ಅಲ್ಲ, ನೀನು ಮನೋಜ್ನ ಇಷ್ಟಪಡಲ್ಲ, ಆದರೂ ಮನೋಜ್ ಇಷ್ಟ ಇಲ್ಲ ನಂಗೆ ನಾಟಕ ಮಾಡ್ತಿ. ಈಗ ನೀ ಲವ್ ಮಾಡ್ತಿಲ್ಲನ? ಅವತ್ತು ರಾತ್ರಿ ಒಂದೇ ರೂಮ್ನಾಗಿದ್ರಿ, ಬೆಳಗ್ಗೆವರೆಗೂ ಏನು ನೋಡ್ದಿಲ್ಲ. ಇಲ್ಲೋಡ, ಚಪ್ಪಲಿ ಕಿತ್ತೋಗೋವರೆಗೂ ಹೊಡಿತೀನಿ. ಹಂಗೆ ಅಲ್ಲ ಮತ್ತೆ ನನಗೆ ಈ ಮಾತು ಕೇಳ್ತೀಯ ನೀನು? ಏನು ನಡೆದಿಲ್ಲ ನೋಡಕ್ಕೆ ಬಂದಿದ್ಯಾ ನೀನು? ಏನು ನಡೆದಿಲ್ಲ, ಏನೇನು ನಡೆಯೋದು ಇಲ್ಲ. ನನ್ನೇನು ನೀನಂತ ತಿಳ್ಕೊಂಡಿಯ? ಮನೋಜು ಒಳ್ಳೆ ಹುಡುಗ, ಅವ್ನು ಹಾಗೆಲ್ಲ ಕೆಟ್ಟದಾಗಿ ನನ್ನ ಜೊತೆಗೆ ನಡ್ಕೊಳಲ್ಲ. ಏನೋ ಬುದ್ಧಿ ಕೆಟ್ಟು ನೀನು ಇಷ್ಟಪಟ್ಟಿದ್ದ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾಕಮ್ಮ, ನಾಟಕ ಮಾಡಕ್ಕೆ ಹೋಗಬೇಡ. ನನ್ನ ಜೊತೆಗೆ ನಾನು ಪ್ರೀತಿ ಮಾಡ್ತೇನೆ ಅಂದಾಗ ಎಷ್ಟು ಸಲಿಗೆಯಿಂದ ಅದನ್ನು ಗೊತ್ತಾ? ಆಮೇಲೆ ಅವ್ರ ಮನೆಗೆ ಕರ್ಕೊಂಡೋಗಿದ್ನಲ್ಲ, ಆವಾಗ ಎಷ್ಟೋ ಸಲ ಅವ್ರ ಮನೆ ಒಳಗೆ ನನ್ನ ಕಿಸ್ ಕೊಟ್ಟಿದ್ದ ಗೊತ್ತಾನೆ? ಇನ್ನೂ ಏನೋ ಹೇಳೋಕ್ಕಾಗಲ್ಲ. ಛೀ, ಹಂಗಿದ್ದವನು ಮತ್ತೆ ಇಲ್ಲಿ ಬಂದಾಗ ಯಾಕೆ ಬಿಟ್ಟೋದ? ಅಂದರೆ ಅವನು ನಾನೊಬ್ಬನೇ ಇರಬೇಕು ಅಂದ. ಸೊ ನನಗೆ ಅಡ್ಜಸ್ಟ್ ಆಗಲ್ಲ ನೀನು ಅಂದೆ, ಅವನಿಗೆ ಬೇಜಾರಾತ ಅಷ್ಟೇ. ಈಗ ನೀನು ಅವ್ನ ಮದುವೆ ಆಗಲ್ಲ? ಇಲ್ಲೋಡು, ಅವನು ನನ್ನ ಮಾವ. ಏನ ಆಯ್ತು, ಅವ್ನು ಗಂಡ್ಸು. ಹೆಂಗ್ಸಾಗಿ ನೀನೇ ಮಾಡ್ತೀಯ ಅಂತ ದಾರಿ ಬಿಟ್ಟು ಕೆಲಸನ ಅವ್ನು ಮಾಡಿದ್ದೇನು ದೊಡ್ಡ ಸ್ಪೆಷಲ್ ಏನಲ್ಲ, ಆಯ್ತಾ? ಏನು, ನಾನು ಅವ್ನ ಮದುವೆ ಆದಾಗ ನೋಡೋಣಂತೆ. ಅದು ಅಕಸ್ಮಾತ್ ನಾನು ಅವ್ನ ಮದುವೆ ಆದರೂ ಅದು ನನಗೆ ಅವನಿಗೆ ಬಿಟ್ಟಿದ್ದು. ನಿನಗೇನು ಸಂಬಂಧ? ನಿನ್ನಂಗೆ ಹುಟ್ಟಿದ ಖುಷಿನ ಯಾವ್ದಾರು ತಿಪ್ಪಿಯಾಗಿ ಬಿಡ್ಬೇಕಂತ ಯೋಚನೆ ಅಂತೂ ಮಾಡ್ತಾ ಇಲ್ಲ. ಥೂ, ಎಷ್ಟು ಮಾತಾಡ್ತಾಳೆ ನೋಡು.